ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಮಹಾಸಂಗಮ 2ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಪುಟ್ಟ ಕೃಷ್ಣನ್ ಕತೆ ಕೇಳ್ಕೊಂಡು ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಅವಾಗ ಅಮ್ಮ, ಕಂಸ ಅಂದರೆ ನನಗೆ ನೆನಪಾಯಿತು. ಅವತ್ತು ನನ್ನನ್ನು ಅಪ್ಪ ಎತ್ಕೊಂಡು ಹೋಗೋಕ್ಕೆ ಬಂದಿದ್ರಲ್ಲ, ಆ ಥರ ಮತ್ತೆ ಯಾವತ್ತೂ ಬರಲ್ಲ ಅಲ್ವಾ ಅಮ್ಮ ಅಂದಾಗ ಶಾರದಾಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಮತ್ತೆ ಯಾವತ್ತೂ ಸರ ಅಪ್ಪ ಬರಲ್ಲ, ಆ ರೀತಿ ಕಂಸ ಥರ ಅಲ್ವಾ ಇರೋದು ಅಪ್ಪ ಅಂತ ಅಂದಾಗ ಶಾರದಾ ಶಾಕ್ ಆಗಿ ತನ್ನ ಮಗಳ ಮುಖನ ನೋಡ್ತಾ ಇರ್ತಾಳೆ. ಅವಾಗ ಶಾರದಾ ತುಂಬ ಬೇಜಾರು ಮಾಡಿಕೊಂಡು, ಹೌದು ದೀಪು ಪುಟ್ಟ, ಯಾವತ್ತೂ ಸಹ ಅಂತ ಕಂಸ ಥರ ಕೆಟ್ಟವರು ನಮ್ಮ ಲೈಫಲ್ಲಿ ಬರಬಾರ್ದು ಅಂತ ನಾವು ಡೈಲಿ ದೇವ್ರ ದೀಪ ಹಚ್ಚಬೇಕಾದ್ರೆ ಬೇಡ್ಕೋಬೇಕು ಅಂತ ಅಂದಾಗ, ಹೌದಮ್ಮ ಅಂತ ದೀಪು ಪುಟ್ಟನು ಹೇಳ್ತಾ ಇರ್ತಾಳೆ. ಮತ್ತೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಮ್ಮ, ಒಂದು ವೇಳೆ ಕಂಸ ಥರ ಅವ್ರು ಏನಾದರೂ ಬಂದರೂ ಸಹ ಕೃಷ್ಣ ಥರ ಕಾಪಾಡೋಕ್ಕೆ ನನ್ನ ಫ್ರೆಂಡ್ ಸಿದ್ದು ಇದ್ದಾನಲ್ವ, ಅವನು ಕಾಪಾಡ್ತಾನೆ, ನೀನೇನು ಟೆನ್ಷನ್ ತೊಗೋಬೇಡ, ಯಾವಾಗಲೂ ಅವರು ನಮ್ಮ ಜೊತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ ಅಂತ ಅಂದಾಗ ಶಾರದಾ ದೀಪು ಮುಖನ ನೋಡ್ಕೊಂಡು ಹಾಗೆ ನಿಂತಿರ್ತಾಳೆ. ಇನ್ನೊಂದು ಕಡೆ ಶಾರದಾ ಅಡುಗೆ ಮಾಡ್ತಾ ಇರಬೇಕಾದ್ರೆ ವಿಷಲ್ ಬರುತ್ತೆ. ಅದನ್ನು ನೋಡಿಬಿಟ್ಟು ಮೈಂಡ್ನ ಡೈವರ್ಟ್ ಮಾಡಿಬಿಟ್ಟು ದೀಪುಗೆ ಹೇಳ್ತಾ ಇರ್ತಾಳೆ, ದೀಪು, ಆ ರೀತಿ ಎಲ್ಲ ನೀನು ಮಾತಾಡಬಾರ್ದು, ಹೋಗು ಬುಕ್ಸ್ ಎಲ್ಲ ಎತ್ತಿಡು ಅಂತ ದೀಪು ಪುಟ್ಟನ ಕಳಿಸಿ ಸಿದ್ದು ಬಗ್ಗೆ ಯೋಚನೆ ಮಾಡ್ಕೊಂಡು ಹಾಗೆ ನಿಂತಿರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಮುರಳಿ ಸಾಂಗ್ ಆಡ್ಕೊಂಡು ಯಜಮಾನಿ ಯಜಮಾನಿ ಅಂತ ಸಾಂಗ್ ಆಡ್ಕೊಂಡು ನಿನಗೋಸ್ಕರ ಕಾಫಿ ತಂದಿದ್ದೀನಿ ಅಂತ ವಿಮಲನ ಹತ್ರ ಬರ್ತಾನೆ. ಬಂದುಬಿಟ್ಟು ನಿನಗೋಸ್ಕರ ಮುರಳಿ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ ಟಣ್ಣ ಟಣ್ಣ ಅಂತ ಅಂದ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕಾಫಿ ಕೊಡೋಕ್ಕೆ ಅಂತ ಬರ್ತಾ ಇರ್ತಾನೆ. ಈ ಕಡೆ ಕಾಫಿ ತೊಗೊಂಡು, ಎಸ್ ಮೇಡಮ್, ಟೇಕ್ ಇಟ್, ತೊಗೊಳ್ಳಿ ಕಾಫಿನ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿಮಲ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು, ಎಲ್ಲ ಸರಿ ಇದ್ದರೆ ನಾನು ನಿಮಗೆ ಕಾಫಿನ ಕೊಡ್ತಾ ಇದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ಮುರಳಿ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾನೆ, ಯಾಕೆ ವಿಮಲ ಈ ಥರ ಮಾತಾಡ್ತಿದ್ಯಾ ಅಂದಾಗ, ಇನ್ನೂ ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ ರೀ ನಿಮ್ಮ ಹತ್ರ ಸೇವೆ ಮಾಡಿಸ್ಕೊಳ್ಳೋದು ಅಂತ ಅನ್ಬೇಕಾದ್ರೆ, ಯಾಕೆ ಈ ರೀತಿ ಅಂತೀಯಾ, ನಮ್ಮಿಬ್ಬರು ಪ್ರೀತಿಗೋಸ್ಕರ ನಾನು ನಿನಗೆ ಸೇವೆ ಮಾಡ್ತಿದ್ದೀನಿ, ಇದನ್ನು ಸೇವೆ ಅಂತ ಅನ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಸಮಾಧಾನ ಮಾಡ್ತಾ ಇರ್ತಾನೆ. ಮುರಳಿ ಮತ್ತೆ ಹೇಳ್ತಾ ಇರ್ತಾನೆ, ಎಷ್ಟೋ ಹೆಂಗಸರು ಕೇಳ್ತಾ ಇರ್ತಾರೆ ಗಂಡನ ಕಾಫಿ ಮಾಡಿಕೊಡಿ, ಸ್ವಲ್ಪ ತಿಂಡಿ ಮಾಡಿಕೊಡಿ, ಹೆಲ್ಪ್ ಮಾಡಿಕೊಡಿ ಅಂತ, ಆದರೂ ಸಹ ಅವರೇನು ಮಾಡಿಕೊಡಲ್ಲ. ಆದರೆ ನಿನಗೆ ನೋಡು, ನಾನು ಎಂಥ ಗಂಡ ಸಿಕ್ಕಿದ್ದೀನಿ, ನೀನೇ ಅದೃಷ್ಟವಂತೆ ಕಣೆ ಅಂತ ನಗಾಡಿಸ್ತಾ ಇರಬೇಕಾದ್ರೆ ಈ ಕಡೆ ವಿಮಲನು ಸಹ ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಮಲ ನಗಾಡ್ತಾ ನಗಾಡ್ತಾ ಹೇಳ್ತಾ ಇರ್ತಾಳೆ, ಅವ್ರಿಗೆಲ್ಲ ಕಾಲು ಇರುತ್ತೆ ರೀ, ಆದರೆ ನನಗಿಲ್ವಲ್ಲ ಅಂತ ಅಂದಾಗ ಮುರಳಿ ತುಂಬ ಬೇಜಾರು ಮಾಡಿಕೊಂಡು, ಸಮಾಧಾನ ಮಾಡ್ಕೊ, ಯಾಕೆ ಇವತ್ತು ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ವೈದೇಹಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಹೊರಗಡೆ ಬಂದು ಮುರಳಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಈ ಕಡೆ ಮುರಳಿ ವಿಮಲ ಜೊತೆ ಮಾತಾಡ್ತಿರ್ಬೇಕಾದ್ರೆ ಫೋನ್ ರಿಂಗ್ ಆಗ್ತಿರುತ್ತೆ. ಅವಾಗ ತೆಗೆದು ನೋಡಿದಾಗ ಅಲ್ಲಿ ವೈದೇಹಿ ಹೆಸರು ಬರ್ತಾ ಇರಬೇಕಾದ್ರೆ ಅದನ್ನು ನೋಡಿ ಈ ಕಡೆ ಮುರಳಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸೈಲೆಂಟ್ ಮಾಡಿ ಫೋನ್ ಇಟ್ಕೊಂಡಾಗ ವಿಮಲ ಹೇಳ್ತಾ ಇರ್ತಾಳೆ, ರೀ ಮಾತಾಡ್ರಿ, ನಂದುಗಳು ಯಾವಾಗಲೂ ಇದ್ದಿದ್ದೆ, ಮೊದಲು ಯಾರೋ ಕಾಲ್ ಮಾಡ್ತಾ ಇದ್ದಾರೆ, ಇಂಪಾರ್ಟೆಂಟ್ ಇರ್ಬೋದು, ಮಾತಾಡಿ ಅನ್ಬೇಕಾದ್ರೆ ನಿನಗೇನೆ ಏನು ಇಂಪಾರ್ಟೆಂಟ್ ಅಲ್ಲ, ನೀನು ಮಾತಾಡು ಅಂತ ಹೇಳ್ತಾ ಇರಬೇಕಾದ್ರೆ ಪುನಃ ಮತ್ತೆ ವೈದೇಹಿ ಕಾಲ್ ಮಾಡ್ತಾ ಇರ್ತಾಳೆ. ಆವಾಗ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ನೋಡಿ ಮೊದಲು ಫೋನ್ ರಿಸೀವ್ ಮಾಡಿ, ಅಷ್ಟೊತ್ತಿಗೆ ನಾನು ಕಾಫಿ ಕುಡಿದ್ಬಿಡ್ತೀನಿ, ಇಲ್ಲಾಂದರೆ ಅದು ಸಹ ತಣ್ಣಗಾಗಿ ಮತ್ತೆ ನೀವು ಮಾಡಿಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಮುರಳಿ, ಹೌದೌದು, ಮತ್ತೆ ನೀವು ನನ್ನ ಸೇವೆ ಮಾಡ್ತಾ ಇದ್ದೀರಾ ಅಂತ ನೀನು ಬೇಜಾರಾಗೋದು ಸಹ ತಪ್ಪುತ್ತೆ ಬಿಡು, ಆಯಿತು ನಾನು ರಿಸೀವ್ ಮಾಡಿ ಮಾತಾಡ್ತೀನಿ ಅಂದ್ಬಿಟ್ಟು, ಅಯ್ಯೋ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾನೆ ಅಂದ್ಬಿಟ್ಟು ದೂರ ಹೋಗಿ ಮಾತಾಡ್ತಿರ್ತಾನೆ. ಈ ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ, ಏನು ಅವಳ ಪಕ್ಕಲ್ಲೇ ಇನ್ನೂ ನಿಂತಿದ್ದೀರಾ ಅಂದಾಗ, ಏನಿಲ್ಲ ಕಣೋ, ಹಾಗೆ ಕಾಫಿ ಕರ್ಬಾರು, ಹಾಗೆ ಕಾಫಿನ ಕುಡಿತಾ ಇದ್ವಿ ಅಂತ ಪ್ಲೇಟ್ ಚೇಂಜ್ ಮಾಡ್ತಿರ್ಬೇಕಾದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಇರು ಆಚೆ ಬಂದು ಮಾತಾಡ್ತೀನಿ ಅಂತ ಹೊರಗಡೆ ಬರ್ತಾ ಇರ್ತಾನೆ. ಈ ಕಡೆ ಹೊರಗಡೆ ಬರಬೇಕಾದ್ರೆ ವಿಮಲಾಗೆ ಹೇಳ್ತಾನೆ, ನೀನು ಕಾಫಿ ಕುಡಿ, ಆರೋಗ್ಬಿಡುತ್ತೆ, ನಾನು ಬೇಗ ಬರ್ತೀನಿ ಅಂತ ಬಂದು ಹೇಳು ಅಂತ ಅಂದಾಗ ಈ ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ, ಇವಾಗ ನೆಟ್ವರ್ಕ್ ಬಂತ ಅಂದಾಗ, ಹಾಂ ಇವಾಗ ಚೆನ್ನಾಗಿ ನೆಟ್ವರ್ಕ್ ಬರ್ತಿದೆ, ಅದು ಕಟ್ಕೊಂಡೋಳಿಂದ ದೂರ ಬಂದಾಗ ನೆಟ್ವರ್ಕ್ ಚೆನ್ನಾಗೇ ಸಿಗ್ತಿದೆ ಅಂತ ಹೇಳ್ಕೊಂಡು ಜೋಕ್ ಮಾಡ್ತಿರ್ಬೇಕಾದ್ರೆ, ಏನು ಕಾಲ್ ಮಾಡಿದ್ಯಾ ಅಂದಾಗ, ಇವತ್ತೇನು ವಿಶೇಷ ದಿನ ಗೊತ್ತಾ ಅಂತ ವೈದೇಹಿ ಕೇಳ್ತಾ ಇರ್ತಾಳೆ. ನನಗೆ ಗೊತ್ತಿಲ್ಲ ಹೇಳು ಅಂದಾಗ, ಅಯ್ಯೋ ರೀ, ಇವತ್ತು ಭೀಮ್ ಅಮಾವಾಸ್ಯೆ, ನೀವು ನೋಡಿದರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೇನು ಅಂತ ಕೇಳ್ತಾ ಇರ್ತಾನೆ. ಯಾಕ್ರಿ ನಿಮ್ಮ ಹೆಂಡತಿ ಪಾದ ಪೂಜೆ ಮಾಡಿಲ್ವ ಅನ್ಬೇಕಾದ್ರೆ, ಅಯ್ಯೋ ಅದೆಲ್ಲ ಅವಳ ಕೈಲಿ ಎಲ್ಲಾಗುತ್ತೆ ಅಂದಾಗ, ಹೆಂಡತಿ ಆದವಳು ಗಂಡನ ಆಯುಷ್ಯ ಜಾಸ್ತಿ ಆಗಬೇಕು ಅಂದರೆ ಈ ಥರ ಪಾದ ಪೂಜೆ ಎಲ್ಲ ಮಾಡಬೇಕು, ಅದೆಲ್ಲ ನನಗೆ ಗೊತ್ತಿಲ್ಲ, ಈಗಲೇ ನಾನು ನಿಮಗೆ ಪಾದ ಪೂಜೆ ಮಾಡಬೇಕು, ಮನೆಗೆ ಬನ್ನಿ ಎಲ್ಲ ರೆಡಿ ಮಾಡ್ತೀನಿ ಅನ್ಬೇಕಾದ್ರೆ, ಆಗಲ್ಲ ಕಣೆ ಈಗ ಬರೋಕ್ಕೆ ಅಂತ ಇರಬೇಕಾದ್ರೆ, ಅದೆಲ್ಲ ಗೊತ್ತಿಲ್ಲ, ಬರಬೇಕಷ್ಟೇ ಅಂತ ವೈದೇಹಿ ಆರ್ಡ್ರ್ ಮಾಡ್ತಾ ಇರ್ತಾಳೆ. ಮತ್ತೆ ಆಗಲ್ಲ ಕಣೆ ಅಂತ ಅನ್ಬೇಕಾದ್ರೆ, ಇದಕ್ಕೂ ಸಹ ಮುಹೂರ್ತ ನೋಡಬೇಕಾ, ಆ ಥರ ಒಂದು ಕೆಲಸ ಮಾಡಿ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂದಾಗ, ಬೇಡ ಕಣೆ ಎಲ್ಲರೂ ಮನೇಲೇ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಅದೆಲ್ಲ ಗೊತ್ತಿಲ್ಲ, ಯಾವ ಹಬ್ಬ ಬೇಕಾದರೂ ನಾನು ಬಿಡ್ತೀನಿ, ಆದರೆ ಈ ಹಬ್ಬ ಮಾತ್ರ ಬಿಡಲ್ಲ, ಅಲ್ಲಿಗೆ ಬಂದು ನಾನು ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದಾಗ ಈ ಕಡೆ ಮುರಳಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ತಾತ ಶಿವನಾರಾಯಣ ಅವರು ದಶರಥನ ರೇಗಿಸ್ತಾ ಇರ್ತಾರೆ. ಏನಪ್ಪ ದಶರಥ, ಪಾದ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ರೆಡಿಯಾಗಿದೆಯಾ ಅಂದಾಗ, ಇನ್ನೇನಪ್ಪ ನಮ್ಮನೆ ಗೃಹಲಕ್ಷ್ಮಿ ಬಿಡಬೇಕಲ್ಲ ಅಂತ ಅಂದಾಗ ತಾತ ಹೇಳ್ತಾ ಇರ್ತಾರೆ, ನಮ್ಮನೆ ಗೃಹಲಕ್ಷ್ಮಿ ತುಂಬ ಸಂಸ್ಕೃತಿ ಇರೋರು, ನೋಡು ಬಂದೇ ಬಿಟ್ಟರು ಅಂತ ರೇಗಿಸ್ತಾ ಇರ್ತಾನೆ.
ಅಷ್ಟೊತ್ತಿಗೆ ಸುಮಿತ್ರ ಹಣ್ಣು ಕಾಯಿ ಎಲ್ಲನೂ ತಗೊಂಡು ಹೂವೆಲ್ಲ ತಗೊಂಡು ಬಂದಾಗ ದಶರಥ ಹೇಳ್ತಾ ಇರ್ತಾನೆ, ಸುಮಿತ್ರ ನಿನ್ನ ಹತ್ರ ಪಾತ್ಪೂಜೆ ಮಾಡಿಸ್ಕೊಳ್ಳೋಕ್ಕೆ ನನಗೆ ತುಂಬ ಮುಜುಗರ ಆಗುತ್ತೆ ಕಣೆ. ನಾವು ನಿನ್ನನ್ನು ಹೇಗೆ ನೋಡ್ಕೊಂಡಿದ್ದೀವೋ ಅದಂತೂ ಗೊತ್ತಿಲ್ಲ, ಆದರೆ ವರ್ಷ ವರ್ಷ ನನಗೆ ಶ್ರೇಯಸ್ಸು ಆಶೀರ್ವಾದ ಎಲ್ಲ ಸಿಗಲಿ ಅಂತ ನನ್ನ ಗಂಡನ ಪಾದಪೂಜೆನ ಮಾಡ್ತಾ ಇರ್ತೀಯ ನೀನು ಅಂತ ಅಂದಾಗ, ಅಯ್ಯೋ ಬಿಡ್ರಿ, ನಮಗೂ ಏನಾದರೂ ಪೂಜೆ ಮಾಡಿಸ್ಕೊಳ್ಳೋ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾವೆಲ್ಲಿ ಬಿಡ್ತಿದ್ವು, ನಾವು ಹೆಣ್ಮಕ್ಳು ಮಾಡಿಸ್ಕೊತಿದ್ವಿ ಅಂತ ಸುಮಿತ್ರ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ತುಂಬ ಖುಷಿಪಟ್ಟು ನಗಾಡ್ತಾ ಇರ್ತಾರೆ. ಆಗ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಹೌದು ಅಲ್ವಾ, ಈ ಥರ ಒಂದು ಪೂಜೆ ದೇವರಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಗಂಡನಿಂದ ಹೆಂಡತಿಗೆ ಪೂಜೆ ಮಾಡಿಸೋದು ಬಹಳ ಕಷ್ಟ, ಅದಕ್ಕೋಸ್ಕರ ಆ ಥರ ಪೂಜೆ ಇಟ್ಟಿಲ್ಲ ಅಂತ ಅಂದಾಗ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಹೆಂಡ್ತಿರ್ ಕಾಟದಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ನಿಮ್ಮಂಥ ಗಂಡಸರು ಓಡಾಡ್ತಾ ಇರ್ತಾರಲ್ಲ, ಅದಕ್ಕೆ ನಮಗೆ ಈ ಥರ ಪೂಜೆ ಇಟ್ಟಿಲ್ಲ ಅಲ್ವಾ ಸಿದ್ದು ಮುದ್ದು ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ ಅವನು ಸಹ ಹೂ ಅತ್ತೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ದಶರಥ ಹೇಳ್ತಾ ಇರ್ತಾನೆ, ಹಬ್ಬದ ದಿನ ಯಾಕೆ ಇಂಥ ಮಾತೆಲ್ಲ ಆಡ್ತೀಯ ಸುಮಿತ್ರ ನೀನು? ನಾನು ಯಾವಾಗಲೂ ದೀರ್ಘಾಯುಷ್ಮಾಯ ನಿನಗಿರಲಿ, ಹಾಗೆ ನೀನು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತೀನಿ ಕಣೆ. ಬೇಕಾದರೆ ನೀವು ಎಷ್ಟು ಒಳ್ಳೆಯರು ಅಂತ ನನಗೆ ಗೊತ್ತು ರೀ, ಸುಮ್ಮನೆ ತಮಾಷೆಗಂದೆ. ಒಂದು ಹೆಣ್ಣು ಮನೇನ ನಂದಗೋಕುಲ ಹಾಕಿಸ್ಬೇಕು ಅಂತ ಅಂದರೆ ಯಾವ ರೀತಿ ಸರಿ ತೂಗಿಸ್ಬೇಕು ಅನ್ನೋದು ಅವಳಿಗೆ ಗೊತ್ತಿರಬೇಕು. ಹಾಗೆ ದುಡಿಯೋ ಗಂಡಸು ಸಹ ಮನೇಲಿರೋ ಹೆಂಗಸನ್ನೆಲ್ಲನೂ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ಏನು ಬೇಕು ಬೇಡ ಎಲ್ಲ ಅಗತ್ಯಗಳನ್ನು ಗಂಡಸು ಪೂರೈಸಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಕತ್ತಲಾಡಿಸ್ತಾ ಇರ್ತಾರೆ. ಆ ರೀತಿ ಕೆಲಸ ಮಾಡೋಕ್ಕೆ ನಿಮ್ಮ ಥರ ಗಂಡ ಎಲ್ಲರಿಗೂ ಸಿಗಬೇಕು, ನಿಮ್ಮಷ್ಟು ಯಾರೀ ಮನೆ ಜವಾಬ್ದಾರಿನ ನಿಭಾಯಿಸ್ತಾರೆ ಅಂತ ಅಂದಾಗ ದಶರಥನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆವಾಗ ದೀಪು ಪುಟ್ಟ ಕೇಳ್ತಾಳೆ, ಅಮ್ಮ ಇವತ್ತು ಏನು ಹಬ್ಬ ಇದೆ, ಯಾಕೆ ಅಮ್ಮಮ್ಮ ಹೋಗಿ ದಶರಥ ತಾತ ಕಾಲ ಹತ್ರ ಕೂತಿದ್ದಾರೆ ಅಂತ ಶಾರದನ ಕೇಳ್ತಾ ಇರ್ತಾಳೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಇವತ್ತು ಭೀಮ್ನವಾಸೆ, ಗಂಡನಿಗೆ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಅಂತ ಪಾತ್ ಪೂಜೆ ಮಾಡಬೇಕು ಅಂತ ಅಂದಾಗ ಮನೆಯವರೆಲ್ಲರೂ ಶಾರದಾ ಮಾತನ್ನ ಕೇಳ್ಕೊತಿರ್ಬೇಕಾದ್ರೆ ದೀಪು ಪುಟ್ಟ ಹೇಳ್ತಾಳೆ, ಅಮ್ಮ ಹಾಗಾದರೆ ದೇವ್ರಿಗೆ ಪೂಜೆ ಮಾಡ್ತಾರಲ್ಲ ಆ ರೀತಿಯ ತಾತನಿಗೆ ಪೂಜೆ ಮಾಡ್ತಾರ ಅಂತ ಅನ್ಬೇಕಾದ್ರೆ ಇದೆಲ್ಲ ನಮ್ಮ ಸಂಸ್ಕೃತಿ ದೀಪು. ಏನು ಗೊತ್ತಾ, ಹಿಂದೆ ಒಬ್ಬಳು ತನ್ನ ಗಂಡನ ಪ್ರಾಣಕ್ಕೋಸ್ಕರ ಶಿವಪಾರ್ತೆ ಹತ್ರನೇ ಜಗಳ ಆಡ್ಬಿಟ್ಟು ತನ್ನ ಗಂಡನ ಪ್ರಾಣನ ಉಳಿಸಿದ್ಲಂತೆ. ಹೆಂಡತಿ ಪ್ರೀತಿ ಮುಂದೆ ಗಂಡನ ಪ್ರಾಣ ಅಷ್ಟು ಬೇಗ ಉಳಿತಂತೆ ಅಂತ ಹೇಳ್ತಾ ಇರಬೇಕಾದ್ರೆ ದೀಪಿಗೆ ಹೇಳ್ತಾಳೆ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು ಪುಟ್ಟ ಅಂತ ಅನ್ಬೇಕಾದ್ರೆ ಪಾರಿಜಾತ, ಆಹಾ ಚೆನ್ನಾಗೆ ಕತೆ ಹೇಳ್ತೀಯ, ಗಂಡನ ಜೊತೆ ಇದ್ದು ಸಂಸಾರ ಮಾಡೋಕ್ಕಾಗಲಿಲ್ಲ, ಇಲ್ಲಿಗೆ ಬಂದು ಇಷ್ಟಿಷ್ಟುದ ಕತೆ ಹೇಳ್ತಾಳೆ, ಈಗ ನೋಡು ಗಂಡನ ಬಿಟ್ಟು ಒಂಟಿ ಥರ ತಿರುಗ್ತಾ ಇದೆಯಾ ಅಂತ ಬೈತಾ ಇರಬೇಕಾದ್ರೆ ಮನೆಯವರೆಲ್ಲರೂ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಆಗ ತಾತ ಶಿವನಾರಾಯಣು ಪಾರಿಜಾತ ಮುಖನೇ ನೋಡ್ತಾ ಇರಬೇಕಾದ್ರೆ ಪಾರಿಜಾತ ಸುಮ್ಮನಾಗ್ಬಿಡ್ತಾಳೆ. ಅವಾಗ ಬಾ ದೀಪು ಪುಟ್ಟ, ಅಮ್ಮಮ್ಮಗೆ ನಾವು ಹೆಲ್ಪ್ ಮಾಡೋಣ ಅಂತ ಹತ್ರ ಬಂದಾಗ, ಓಹೋ ಇವಾಗ ಬಂದರೆ ಅಮ್ಮ ಮಗಳು ಅಂತ ದಶರಥ ರೇಗಿಸ್ತಾ ಇರ್ತಾನೆ. ಆವಾಗ ದೀಪು ಪುಟ್ಟ ಸಿದ್ಧನ ಹತ್ರ ಹೋಗಿ ಸಿದ್ದು ಫ್ರೆಂಡ್ ಅಂತ ಹೋಗಿ ಕೂತ್ಕೊಂಡು ಪೂಜೆ ಮಾಡೋದನ್ನು ನೋಡ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರ ತನ್ನ ಗಂಡನ ಕಾಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟು ಕರ್ಪೂರ ಎಲ್ಲ ಬೆಳಗಿ ಗಂಧದ ಕಡ್ಡಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಆಶೀರ್ವಾದ ತಗೋತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇದ್ರೆ ಇಲ್ಲಿ ವಿಮಲ ತುಂಬ ಬೇಜಾರು ಮಾಡ್ಕೋತಿರ್ತಾಳೆ. ವಿಮಲ ಬೇಜಾರಾಗಿದ್ದನ್ನು ನೋಡಿಬಿಟ್ಟು ಹೋಗಿ ಮುರಳಿ ಚೇರ್ ಎಲ್ಲ ತಗೊಬರ್ತಾ ಇರಬೇಕಾದ್ರೆ, ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ, ಜಲಜ ಎಲ್ಲಿ ಅಂತ ಕೇಳ್ತಾ ಇರ್ತಾನೆ ದಶರಥ. ಅವಾಗ ಮುರಳಿ ಹೇಳ್ತಾನೆ, ಏನಿಲ್ಲ ಬಿಡಿ ಬಾವ ಅನ್ಬೇಕಾದ್ರೆ, ಅಲ್ಲ ನೀವ್ಯಾಕೆ ಪೂಜೆ ಎಲ್ಲ ತಯಾರಿ ಮಾಡ್ಕೋತಿದ್ದೀರಾ, ಜಲಜಗೆ ಹೇಳಿದ್ರೆ ಮಾಡ್ತಿದ್ಲು, ಯಾಕೆ ಬಾವ ಈ ಥರ ಮಾಡ್ತೀರಾ ಅಂದಾಗ, ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ವಿಮಲ ನಿಮಗೆ ಗೊತ್ತಲ್ವಾ, ಅವಳು ಪೂಜಾ ಪ್ರತಿಫಲದಿಂದ ನನಗಿನ್ನೂ ಆಯಸ್ಸು ಗಟ್ಟಿಯಾಗಿದೆ ಅಂದಾಗ ಮನೆಯವರೆಲ್ಲರೂ ಸಹ ವಿಮಲನ ನೋಡ್ತಾ ಇರ್ತಾರೆ. ನನಗೆ ಜೀವನ ಕೊಟ್ಟವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅದಕ್ಕೆ ನಾನೇ ಎಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದೀನಿ ಅಂತ ನಾಟಕ ಮಾಡಿಕೊಂಡು ಪಾತ್ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಆಗ್ತಿದ್ರೆ ಶಾರದಾ ಮಾತ್ರ ಕೋಪ ಮಾಡ್ಕೊಂಡು ಹಾಗೆ ಮುರುಳಿನ ಗುರಾಯಿಸ್ತಾ ಇರ್ತಾಳೆ. ಈ ಕಡೆ ವಿಮಲ ಪಾತ್ ಪೂಜೆ ಮಾಡೋಕ್ಕೆ ಸುಮಿತ್ರ ಸಹಾಯ ಮಾಡ್ತಾ ಇರ್ತಾಳೆ. ಈ ಕಡೆ ವಿಮಲನು ಸಹ ಪಾತ್ ಪೂಜೆ ಮಾಡಿ ಗಂಡನ ಹತ್ರ ಆಶೀರ್ವಾದ ತಗೋತಿರ್ಬೇಕಾದ್ರೆ ಶಾರದಾ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಮುರುಳಿನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರಬೇಕಾದ್ರೆ ಮುರುಳಿಗೆ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಆವಾಗ ನೋಡಿದರೆ ವೈದೇಹಿ ಕಾಲ್ ಮಾಡ್ತಾ ಇರ್ತಾಳೆ. ಅವ್ರ ಮನೆ ಹತ್ರನೇ ಔಟ್ಸೈಡ್ ಬಂದು ಇರ್ತಾಳೆ. ಆವಾಗ ಫೋನ್ ನೋಡಿದ ತಕ್ಷಣ ಟೆನ್ಷನ್ ಮಾಡ್ಕೊಂಡು ಹಾಗೆ ಹೊರಗಡೆ ಬಂದು ನೋಡಿದರೆ ಅಲ್ಲಿ ವೈದೇಹಿ ಬಂದಿರ್ತಾಳೆ. ಅದನ್ನು ನೋಡಿ ಮುರುಳಿಗೆ ಸ್ವಲ್ಪ ಟೆನ್ಷನ್ ಆದಾಗ, ಹಾಯ್ ನಾನು ಇಲ್ಲೇ ಇದ್ದೀನಿ ಬನ್ನಿ ಅಂತ ವೈದೇಹಿ ಹೇಳ್ತಾ ಇರ್ತಾಳೆ. ಅವಾಗ ಸೆಕ್ಯೂರಿಟಿನ ಅಲ್ಲಿ ಯಾರೋ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ, ತುಂಬ ಗಲಾಟೆ ಆಗ್ತಿದೆ, ಆ ಕಡೆ ಹೋಗು ಅಂತ ಅವನನ್ನು ಡೈವರ್ಟ್ ಮಾಡಿ ಆ ಕಡೆ ಕಳಿಸಿ ಈ ಕಡೆ ವೈದೇಹಿ ಹತ್ರ ಬರ್ತಾ ಇರ್ತಾನೆ. ವೈದೇಹಿ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ, ನಾನೇನು ನಿನ್ನ ತಮಾಷೆಗೆ ಅಂದೆ ಅಂತ ಅಂದರೆ ಮನೆ ಹತ್ರನೇ ಬಂದಿದ್ದೀಯಾ ಅಂದಾಗ, ಇವತ್ತು ಪಾತ್ ಪೂಜೆ ನಾನು ಮಾಡಲೇಬೇಕು ಅದಕ್ಕೆ ಬಂದಿದ್ದೀನಿ ಅಂದಾಗ, ಮನೆ ಒಳಗೆ ಬೇಡ ಎಲ್ಲರೂ ಇದ್ದರೆ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಮುರುಳಿ ಹೇಳ್ತಾ ಇರಬೇಕಾದ್ರೆ, ಮನೆಗೆ ಯಾರು ಬರೋರು ಅದು ನನಗೂ ಗೊತ್ತು, ಎಲ್ಲ ಒಳಗಡೆ ಇದ್ದರೆ ಯಾರೂ ಬರೋಕ್ಕಾಗಲ್ಲ, ಇಲ್ಲೇ ಪಾತ್ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಏನು ರೋಡಲ್ಲೇ ಪಾತ್ ಪೂಜೆ ಮಾಡ್ತೀಯಾ ಅಂದಾಗ, ಗಂಡ ಯಾವತ್ತಿದ್ರು ಗಂಡನೇ ರೀ, ದೇವ್ರ ಥರ ನಾನು ಎಲ್ಲೇ ಇದ್ದರೂ ನಿಮ್ಮನ್ನು ಪೂಜೆ ಮಾಡ್ತೀನಿ, ಹಾಗೆ ದೇವ್ರನ್ನ ನಾವು ಎಲ್ಲಿದ್ದರೂ ಸಹ ಪೂಜೆ ಮಾಡಲ್ವಾ, ಅದೇ ರೀತಿ ಇಲ್ಲಾದ್ರೇನು ರೋಡಲ್ಲೇ ನಿಮಗೆ ಪೂಜೆ ಮಾಡ್ತೀನಿ ಅಂದಾಗ ಇರು ಅಂದ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಚೇರ್ನ ತಂದು ಮುರುಳಿ ಚೇರ್ ಮೇಲೆ ಕುತ್ಕೊಂಡಾಗ ಪಾತ್ ಪೂಜೆ ಮಾಡ್ತಾ ಇರ್ತಾಳೆ. ಗಂಡನಿಗೆ ಕಾಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಸಿದ್ದು ಫೋನಲ್ಲಿ ಮಾತನಾಡಿಕೊಂಡು ಅವನು ಸಹ ಅಲ್ಲಿಗೆ ಬಂದೇ ಬಿಡ್ತಾನೆ. ಆದರೆ ವೈದೇಹಿ ಮುರುಳಿನ ಅವನು ನೋಡೋದೇ ಇಲ್ಲ.
ತನ್ನ ಪಾಡಿಗೆ ತಾನೇ ಇವಳು ಪೂಜೆ ಮಾಡ್ತಿರ್ಬೇಕಾದ್ರೆ ಬೇಗ ಮಾಡು ಯಾರಾದರೂ ಬರ್ತಾರೆ ಅಂತ ಹೇಳ್ತಾ ಇರ್ತಾನೆ. ಇರು ರೀ, ಭಕ್ತಿಯಿಂದ ನಿಮಗೆ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ, ನಿಮಗೆ ಒಳ್ಳೇದಾಗಲಿ ಆಯುಷೆಲ್ಲ ಜಾಸ್ತಿ ಆಗಲಿ ಅಂತ ಮಾಡ್ತಾ ಇದ್ದೀನಿ ಅಂತ ಪಾತ್ ಪೂಜೆ ಮಾಡಿ ಆಶೀರ್ವಾದ ತಗೋತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರನು ಸಹ ತನ್ನ ಕಣ್ಣಂಗೆಲ್ಲ ಪಾತ್ ಪೂಜೆ ಮಾಡಿದ ನೀರನ್ನೆಲ್ಲ ಆಚೆ ಕಡೆ ಚೆಲ್ಲು ಅಂತ ಈ ಕಡೆ ಶಾರದನ್ಗೆ ಕೊಡ್ತಾ ಇರ್ತಾಳೆ. ಈ ಕಡೆ ಶಾರದನು ಸಹ ನೀರು ತಗೊಂಡು ಹೊರಗಡೆ ಬರ್ತಾ ಇರಬೇಕಾದ್ರೆ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ, ಇಬ್ಬರೂ ಸಹ ಪಾತ್ ಪೂಜೆ ಮಾಡಿದ್ದೀರಾ, ಇವಾಗ ನನಗೆ ತುಂಬ ನೆಮ್ಮದಿ ಆಗ್ತಿದೆ, ಹಾಗೆ ಮುಂದಿನ ವರ್ಷಕ್ಕೆ ನಮ್ಮ ಜ್ಯೋತಿಕನೂ ಸಹ ಬಂದುಬಿಡ್ತಾಳೆ ಅಂತ ಅಂದಾಗ, ಹೌದು ಮಾವ, ನಿಮ್ಮ ಬಾಯಾರಿಕೆಯಿಂದ ಆದರೆ ಸಾಕು, ಮುಂದಿನ ವರ್ಷ ನಮ್ಮ ಜೋನು ಈ ರೀತಿ ಪಾತ್ ಪೂಜೆ ಮಾಡಿದರೆ ಸಾಕು ಸಿದ್ಧಿಗೆ ಅಂದಾಗ, ಖಂಡಿತ ಹಾಗೆ ಆಗಿಬಿಡುತ್ತೆ ಬಿಡು ಅಂತ ದಶರಥ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪಾರಿಜಾತ ಓಡೋಗಿ ಅವಳು ಸಹ ಶಿವನಾರಾಯಣಗೆ ಪಾತ್ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ಸಾಮಾನು ತರಬೇಕಾದ್ರೆ ಶಿವನಾರಾಯಣ ಅದನ್ನು ನೋಡಿ ಎದ್ದು ನಿಂತ್ಕೊಂಡು, ಯಾರೂ ಸಹ ನನಗೆ ಪಾತ್ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಆಯಸ್ಸು ಹೆಚ್ಚಾಗಲಿ ಅಂತ ಯಾರು ಏನು ಕೇಳ್ಕೊಡೋದು ಬೇಡ, ಎಸ್ಪೆಷಲಿ ಮನುಷ್ಯನಿಗೆ ಒಳ್ಳೆ ಮನಸ್ಸಿರಬೇಕು ಅಂತ ಕೋಪ ಮಾಡಿಕೊಂಡು ಬೈತಾ ಇರಬೇಕಾದ್ರೆ ಪಾರಿಜಾತ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಹಾಗೆ ಮನಸ್ಸು ತುಂಬ ಕಲ್ಮಶ ತುಂಬಿಕೊಂಡಿರೋರು ಮತ್ತೊಬ್ಬರಿಗೆ ಒಳ್ಳೇದು ಬಯಸ್ತಾನೆ ಅಂತ ಅಂದರೆ ಅದನ್ನು ನಾನು ನಂಬಲ್ಲ, ನಂಬಕ್ಕೆ ರೆಡಿನೂ ಇಲ್ಲ ಅಂತ ಪಾರಿಜಾತ ಮುಖ ನೋಡಿಕೊಂಡು ಮುಖಕ್ಕೆ ಕೊಡ್ದಂಗೆ ಹೇಳ್ತಾ ಇರ್ತಾನೆ. ಆಗ ಪಾರಿಜಾತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ನಿಮ್ಮ ಮನಸ್ಸಲ್ಲಿ ನನಗೆ ಹೆಂಡತಿ ಜಾಗ ಕೊಡ್ದಲೇ ಇರ್ಬೋದು, ಆದರೆ ನನ್ನ ಮೊಮ್ಮಗಳನ್ನ ನಿಮ್ಮ ಮಗಳು ಅಂತ ಅಂದ್ಕೊಂಡು ಈ ಮನೇಲಿ ದೊಡ್ಡ ಸ್ಥಾನ ಕೊಟ್ಟಿದ್ದೀರಾ, ಅದೇ ನಾನು ಗೆದ್ದಿರೋ ದೊಡ್ಡ ಗೆಲುವು ನನಗೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಹೂಗಳನ್ನೆಲ್ಲ ಹೊರಗಡೆ ಚೆಲ್ಲಕ್ಕೆ ಅಂತ ಈ ಕಡೆ ಶಾರದಾ ಬರ್ತಾ ಇರಬೇಕಾದ್ರೆ ಸಿದ್ದು ಅಲ್ಲಿ ಮಾತಾಡ್ತಾ ಇರ್ತಾನೆ. ತನ್ನ ಪಾಡಿಗೆ ತಾನು ಶಾರದಾ ಹೊರಗಡೆ ಬರಬೇಕಾದ್ರೆ ಇಲ್ಲಿ ಪಾತ್ ಪೂಜೆ ಮಾಡ್ತಿರೋ ವೈದೇಹಿನ ನೋಡಿ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಫೋನಲ್ಲಿ ಮಾತಾಡ್ಕೊಂಡು ಈ ಕಡೆ ಸಿದ್ದು ಬರ್ತಾ ಇರೋದನ್ನು ನೋಡಿ ತುಂಬ ಗಾಬರಿ ಪಟ್ಬಿಟ್ಟು ಸಿದ್ದು ಹತ್ರ ಹೋಗ್ಬಿಟ್ಟು, ಒಂದು ನಿಮಿಷ, ತಾತ ನಿಮ್ಮನ್ನು ಕರಿತಾ ಇದ್ರು, ಅದನ್ನು ಹೇಳೋದು ನಾನು ಮರ್ತ್ಬಿಟ್ಟೆ, ಹೋಗಿ ಅಂದಾಗ, ನೀವು ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂದಾಗ, ಏನಿಲ್ಲ ಹಾಗೆ ಅಷ್ಟೇ ಹೋಗಿ ಅಂದ್ಬಿಟ್ಟು ಸಿದ್ದನ ಆ ಕಡೆ ಕಳಿಸ್ಬಿಟ್ಟು ಕೋಪ ಮಾಡ್ಕೊಂಡು ಇಲ್ಲಿ ವೈದೇಹಿ ಹತ್ರ ಬಂದು ನಿಂತ್ಕೊಂಡಾಗ ಶಾರದಾ ನೋಡಿ ಅವಳಿಗೂ ಸಹ ತುಂಬ ಶಾಕ್ ಆಗುತ್ತೆ. ಹಾಗೆ ಮುರಳಿನೂ ಸಹ ಶಾಕ್ ಆಗಿ ನಿಂತ್ಕೊಂಡಾಗ, ನಿಮಗೆ ಏನಾಗಿದೆ, ಈ ಮನೆ ಮುಂದೆ ಬಂದು ಪಾತ್ ಪೂಜೆ ಮಾಡ್ತಿದ್ದೀರಲ್ಲ, ಇದು ಮಾಡ್ತಿರೋದು ತಪ್ಪು ಅಂತ ನಿಮಗೆ ಅನ್ಸಲ್ವಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಮುರಳಿ ಸಹ ಹೇಳ್ತಾ ಇರ್ತಾನೆ, ಇದಕ್ಕೆ ನಿನಗೆ ಸಂಬಂಧಪಟ್ಟಿಲ್ಲ, ಇದು ನಮ್ಮಿಬ್ರು ಪರ್ಸ್ನಲ್ ವಿಷಯ, ನೀನು ಯಾಕೆ ಬರ್ತೀಯ ಅಂತ ಬೈತಾ ಇರ್ತಾನೆ. ಸಂಬಂಧ ಇರೋದಕ್ಕೆ ನಾನು ಇಲ್ಲಿ ಬಂದು ನಿಂತಿರೋದು ಅಲ್ಲ, ವಿಮಲನ್ನ ಅಮ್ಮನ್ನ ಎಷ್ಟು ನಂಬಿಸ್ಬಿಟ್ಟು ನೀವು ಮೋಸ ಮಾಡ್ತಾ ಇದ್ದೀರಾ, ಇಲ್ಲಿ ಬಂದು ಪಾತ್ ಪೂಜೆ ಮಾಡ್ತಾ ಇರೋದನ್ನು ಅವ್ರೇನಾದ್ರು ನೋಡಿದರೆ ಏನಾಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅವರಿಬ್ಬರು ಅವಳ ಮುಖನ ನೋಡ್ತಾ ಇರ್ತಾರೆ. ಮತ್ತೆ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಮೊದಲೇ ಅವರು ಅಷ್ಟು ನೋವಲ್ಲಿದ್ದಾರೆ, ನಾನು ಎಲ್ಲರಿಗೂ ಭಾರ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನೀವು ಇಲ್ವಾ, ಅರ್ಥ ಮಾಡ್ಕೋಬೇಕು ಅಂತ ಬೈತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ನಾನೇನಾದರೂ ಇವಾಗ ಬರಲಿಲ್ಲ ಅಂತ ಅಂದರೆ ಸಿದ್ಧಾರ್ಥ್ ಸರ್ ಮುಂದೆ ನಿಮ್ಮಿಬ್ಬರು ಮುಖದ ಬಂಡವಾಳ ಗೊತ್ತಾಗ್ತಿತ್ತು ಅಂತ ಅಂದಾಗ ಮುರಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನಾನು ಅದನ್ನು ನೋಡಿ ಅವ್ರನ್ನ ಒಳಗಡೆ ಕಳಿಸ್ದೆ, ಇಲ್ಲ ಅಂದರೆ ಅವರಿಗೆ ಇಷ್ಟೊತ್ತಿಗೆ ಎಲ್ಲ ವಿಷಯನೂ ಗೊತ್ತಾಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಶಾಕ್ ಆಗಿ ಮುರಳಿ ನೋಡ್ತಾ ಇರ್ತಾನೆ. ಮತ್ತೆ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ವೈದೇಹಿಗೆ ಹೇಳ್ತಾ ಇರ್ತಾಳೆ, ಛೇ, ನೀವು ಯಾವ ಸೀಮೆ ಹೆಣ್ಣು ರೀ, ಅಂತ ಅಸಹಾಯಕತೆ ಇರೋ ವಿಮಲಮ್ಮನಿಗೆ ಮೋಸ ಮಾಡ್ತಿದ್ದೀರಾ, ನಮಗೆ ನಾಚಿಕೆ ಆಗಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಥರ ಎಲ್ಲ ಮಾತಾಡಬೇಡ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ವೈದೇಹಿ ಹೇಳ್ತಾಳೆ, ಮಾತಾಡಲಿ ಬಿಡಿ, ಎಷ್ಟು ದಿನ ಮಾತಾಡ್ತಾಳೆ, ಇಲ್ಲಿಗೆ ಬಂದು ನನ್ನ ಗಂಡನ್ನ ಪಾತ್ ಪೂಜೆ ಮಾಡ್ತೀನಿ, ಇನ್ಮೇಲೆ ಮನೆ ಒಳಗೆ ಬರೋದು ನನಗೇನು ದೊಡ್ಡ ವಿಷಯ ಇಲ್ಲ ಅಂದಾಗ ಶಾರದಾ ಹೇಳ್ತಾ ಇರ್ತಾಳೆ, ಓಹೋ, ನಿಮ್ಮಿಬ್ಬರನ್ನು ನೋಡಿಬಿಟ್ಟು ಮನೆಯವರು ಕರೆದು ಒಬ್ಬಟ್ಟು ಊಟ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀರಾ, ನೋಡಿರಂತೆ ಈ ವಿಷಯನ ಮನೆಯವ್ರಿಗೆ ನಾನು ಹೇಳ್ತೀನಿ, ಅವಾಗ ಏನು ಮಾಡ್ತಾರೆ ಅಂದಾಗ, ಅಷ್ಟು ಸೀನ್ ಇಲ್ಲ ಬಿಡು ನಿನಗೆ ಅಂತ ಅಂದಾಗ, ಅಪರಾಧ ಮಾಡೋದೊಂದು ದೊಡ್ಡದಲ್ಲ, ಆದರೆ ಅಪರಾಧ ಮಾಡೋರನ್ನ ನೋಡ್ಕೊಂಡಿರೋರಿಗೂ ಸಹ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ. ವಿಷಯನ ನಾನು ಮೊದಲು ಹೋಗಿ ಮನೆಯವ್ರಿಗೆಲ್ಲ ತಿಳಿಸ್ತೀನಿ ಅಂತ ಕೋಪ ಮಾಡ್ಕೊಂಡು ಶಾರದಾ ಹೋಗೇ ಬಿಡ್ತಾಳೆ. ಈ ಕಡೆ ವೈದೇಹಿ ಮತ್ತು ಮುರಳಿ ಇಬ್ಬರು ಮುಖ ನೋಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ನಿಂತ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ.